ಬೇಸರ ಆಗೋದು ಆಕ್ರೋಶ ಆಗೋದು ಯಾವಾಗಪ್ಪ ಅಂದರೆ ಏನು ಕ್ಲಾರಿಟಿ ಇಲ್ದಿದ್ದಾಗ 10 ದಿನ ಪ್ರತಿದಿನ ಬಂದು ಪ್ರತಿದಿನ ವಾಪಸ್ ಹೋಗಬೇಕು, ಯಾವ ದಿನನೂ ಸಿಗಲ್ಲ ಅಂದರೆ ಹೆಂಗಾಗ್ಬೇಡ ಯಾರಿಗಾದರೂ ಅಷ್ಟೇ ಅಲ್ವಾ. ಸೊ ಹಾಗಾಗಿ ಇಂಥ ದಿನ ಬನ್ನಿ, ಇಂಥ ದಿನ ಕೊಡ್ತೀವಿ, ಇಲ್ವಾ ಇಲ್ಲ ಬರಬೇಡಿ ಅಂತ ಹೇಳ್ಬಿಟ್ರೆ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಅದು. ನನ್ನ ಸಹೋದ್ಯೋಗಿ ಮುನಿರಾಜು ಅಲ್ಲೇ ಇದ್ದರು, ಅಲ್ಲಿನ ಎಲ್ಲ ಬೆಳವಣಿಗೆಯನ್ನು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಓವರ್ ಟು ಯು ಮುನಿರಾಜು. ಕೊರೋನಾ ಲಸಿಕೆ ಹಾಕ್ಸ್ಕೊಳ್ಳೋದಕ್ಕೆ ಈಗಾಗಲೇ ಬೆಂಗಳೂರಿನ ಸಾಕಷ್ಟು ನಾಗರಿಕರು KC ಜನರಲ್ ಆಸ್ಪತ್ರೆ ಬಳಿ ಜಮಾಯಿಸಿದ್ದಾರೆ. ಈಗ ಬೆಳಿಗ್ಗೆ ಸುಮಾರು 6:30 7 ಗಂಟೆಯಿಂದಲೂ ಸಹ ಸಾಕಷ್ಟು ಜನ ಈ ಒಂದು ಆಸ್ಪತ್ರೆ ಬಳಿ ಒಂದು ಕ್ಯೂ ನಿಂತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಏನು ಇವತ್ತು ಮತ್ತೆ ನಾಳೆ ಒಂದು 18+ ಇರುವಂಥ ವಯಸ್ಕರಿಗೆ ಒಂದು ಲಸಿಕೆ ಹಾಕ್ತಾರೆ. ಆನಂತರ ಅದನ್ನ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆಯನ್ನು ಹಾಕೋದಕ್ಕೆ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿರೋದ್ರಿಂದ ಮತ್ತೆ ಅದರಲ್ಲೂ ಪ್ರಮುಖವಾಗಿ 2ನೇ ಡೋಸ್ ಪಡೆಯುವಂಥ ಏನು ನಾಗರಿಕರಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಲಸಿಕೆಯನ್ನು ಪಡೆಯೋದಕ್ಕೆ ಇಲ್ಲಿಗೆ ಆಗಮಿಸಿರುವಂಥದ್ದು. 9:30ಕ್ಕೆ KC ಜನರಲ್ ಆಸ್ಪತ್ರೆಯಲ್ಲಿ ಲಸಿಕೆ ಹಾಕುವಂಥ ಕೆಲಸ ಆರಂಭ ಆಗುತ್ತೆ. ಆದರೆ ಅದಕ್ಕೂ ಮುಂಚೆ ಸುಮಾರು 100ಕ್ಕೂ ಹೆಚ್ಚು ಜನ ಬಂದು ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಇರುವಂಥ ಬಹುತೇಕ ನಾಗರಿಕರು ಎಲ್ಲರೂ ಸಹ ಒಂದು 2ನೇ ಡೋಸ್ ಹಾಕ್ಸ್ಕೊಳ್ಳೋದಕ್ಕೆ ಕಾಯ್ತಿರುವಂಥ ನಾಗರಿಕರಾಗಿರುವಂಥದ್ದು. ಮತ್ತು ಈಗಾಗಲೇ ಬೆಂಗಳೂರಿನಲ್ಲಿ ಲಸಿಕೆ ಕೊರತೆ ಉಂಟಾಗಿರೋದ್ರಿಂದ ಸಾಕಷ್ಟು ಜನ ಈಗ ಬೆಳಗ್ಗೆನೇ ಆಗಮಿಸಿ ಮೊದಲ ಒಂದು ಆದ್ಯತೆಯಲ್ಲಿ ಲಸಿಕೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಎಲ್ಲರೂ ಸಹ ಕಾಯ್ತಾ ಇದ್ದಾರೆ. ಮತ್ತು ಪ್ರಮುಖವಾಗಿ ಕೋವ್ಯಾಕ್ಸಿನ್ ಯಾರು ಲಸಿಕೆಯನ್ನು ಪಡೆದಿದ್ದಾರೆ ಅಂಥ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಯಾಕಂದರೆ ಕಳೆದ 1 ವಾರದಿಂದ ಅವರು ವ್ಯಾಕ್ಸಿನ್ಗಾಗಿ ಆಸ್ಪತ್ರೆಗೆ ಪ್ರತಿನಿತ್ಯ ಬರ್ತಾ ಇದ್ದಾರೆ. ಆದರೆ ಆಸ್ಪತ್ರೆ ಅವರು ಸ್ಟಾಕ್ ಇಲ್ಲ ಅಂತೇಳಿ ಅಥವಾ ಬೇರೆ ಏನೋ ಕಾರಣಗಳನ್ನು ಕೊಟ್ಟೀಗ ವಾಪಸ್ ಕಳ್ತಿರೋದ್ರಿಂದ ಪ್ರತಿದಿನ ಬಂದು ಲಸಿಕೆಗೆ ಇವರು ಎಲ್ಲರೂ ಸಹ ಇಲ್ಲಿ ಕ್ಯೂನಲ್ಲಿ ನಿಂತಿರೋದು. ಇವತ್ತು ಸಹ ಸಾಕಷ್ಟು ಜನ ಬಂದು ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಕ್ಯೂನಲ್ಲಿ ನಿಂತಿರೋದ್ರಿಂದ 9:30ರಿಂದ ಒಂದೊಂದು ಲಸಿಕೆ ಹಾಕುವಂಥ ಕೆಲಸ ಆರಂಭ ಆಗುತ್ತೆ. ಆದರೆ ಇವತ್ತು ಎಷ್ಟು ಜನರಿಗೆ ಲಸಿಕೆಯನ್ನು ಹಾಕ್ತಾರೆ ಆಸ್ಪತ್ರೆಯಲ್ಲಿ ಮತ್ತೆ ಅನ್ನೋದು ಸಹ ಈಗ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಇಂದು ಮತ್ತೆ ನಾಳೆ ಮಾತ್ರ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆಯನ್ನು ಹಾಕೋದಕ್ಕೆ ಈಗಾಗಲೇ ಒಂದು ಸೂಚನೆ ಇರುವಂಥದ್ದು. ಆನಂತರ ಕೇವಲ 2ನೇ ಡೋಸ್ ಮತ್ತು ಅದನ್ನು 45 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಲಸಿಕೆಯನ್ನು ಹಾಕಬೇಕು ಅಂತೇಳಿ ಈಗಾಗಲೇ ಒಂದು ಸೂಚನೆ ಇರೋದ್ರಿಂದ ಸಾಕಷ್ಟು ಜನ ಬೆಳಗ್ಗೆಯಿಂದಲೂ ಬಂದು ಈಗ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಒಂದು ಲಸಿಕೆಯನ್ನು ಹಾಕ್ಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಲಸಿಕೆ ಹಾಕ್ಸ್ಕೊಳ್ಳೋಕ್ಕೆ ಬಂದಿರುವಂಥ ನಾಗರಿಕರಿದ್ರೆ ಅವ್ರನ್ನೂ ಸಹ ಕೇಳ್ಬೋದು. ಸರ್, ಈಗಾಗಲೇ ಲಸಿಕೆಯನ್ನು ಹಾಕ್ಸ್ಕೊಳ್ಳೋದಕ್ಕೆ ಬಂದಿದ್ದೀರಾ, ಮತ್ತೆ ಇದು ಮೊದಲನೇ ಡೋಸ್ ಅಥವಾ 2ನೇ ಡೋಸ್? ಸೆಕೆಂಡ್ ಡೋಸು ಸರ್. ಇದು ಎಷ್ಟು ದಿನದಿಂದ ಬರ್ತಿದ್ದಾರೆ ಸರ್? 29th ಮಾರ್ಚಲ್ಲಿ ಫಸ್ಟ್ ಡೋಸ್ ಹಾಕ್ಸ್ಕೊಂಡಿದ್ವಿ. ಇದು ಸೆಕೆಂಡ್ ಡೇ ಬರ್ತಾ ಇರೋದು. ಇನ್ನು ಅವರು ಇಂಟಿಮೇಷನ್ ಏನು ಕೊಟ್ಟಿಲ್ಲ ವೆದರ್ ಕೋವ್ಯಾಕ್ಸಿನ್ ಇಸ್ ಅವೈಲೇಬಲ್ ಆರ್ ಕೋವಿಶೀಲ್ಡ್ ಇಸ್ ಅವೈಲೇಬಲ್ ಅಂತ. ಸರ್ 28 ಡೇಸ್ ಆದ್ಮೇಲೆ ಯಾವತ್ತಾದ್ರೂ ಬನ್ನಿ ಅಂತ ಹೇಳಿದ್ರು. 28 ಡೇಸ್ ಆಗಿ ಆಲ್ಮೋಸ್ಟ್ 40 ಡೇಸ್ ಆಗಿದೆ. ಬರ್ತಾ ಇದೀವಿ, ಬಟ್ ಅವೈಲಬಿಲಿಟಿ ಬಹಳ ಕಡಿಮೆ ಇದೆ ಎಲ್ಲ ಕಡೆ. ಕೋವಿಶೀಲ್ಡ್ ಸಿಗ್ತಾ ಇದೆ, ಕೋವ್ಯಾಕ್ಸಿನ್ ಸಿಗ್ತಾ ಇಲ್ಲ. ಲಸಿಕೆ ಹಾಕ್ಸ್ಕೊಂಡು ಬಂದಿದ್ರಾ? ಸೆಕೆಂಡ್ ಡೋಸ್ ಫಸ್ಟ್? ಸೆಕೆಂಡ್ ಡೋಸ್ ಸರ್. ಎಷ್ಟು ದಿನದಿಂದ ಬರ್ತಿದ್ದೀರಾ ಸರ್? ನಾನು ನಿನ್ನೆ ಬಂದಿದ್ವಿ, ಇವತ್ತು ಬಂದಿದ್ದೀವಿ ಅಷ್ಟೇ ಸರ್. ಏನು ಹೇಳಿದ್ರು ನೆನ್ನೆ ಕ್ಯೂ ಜಾಸ್ತಿ ಇತ್ತು ಅಂತ ನಾವೇ ಹೊರಟೋದ್ವಿ ಸರ್, ಅದಕ್ಕೆ ಇವತ್ತು ಬಂದಿದ್ದೀವಿ. ಏನು ಗೊತ್ತಿಲ್ಲ ಸರ್, ಇನ್ನು 8:15 ಆಗಬೇಕು, ಏನಾದ್ರು ಮಾಹಿತಿ ಸಿಗಬಹುದು ಅಂತ ನಿಂತಿದ್ದೀವಿ. ಹಾಕ್ಸ್ಕೊಳ್ಳೋದಕ್ಕೆ ಬಂದಿರುವಂತಹ ನಾಗರಿಕರು ಹೇಳ್ತಿರುವಂಥದ್ದು ಈಗಾಗಲೇ ಪ್ರತಿದಿನ ಬರ್ತಾ ಇದೀವಿ, ಮತ್ತೆ ಏನೋ ಒಂದು ಕಾರಣ ಕೊಟ್ಟು ವಾಪಸ್ ಕಳಿಸ್ತಿದ್ದಾರೆ. ಆದರೆ ಲಸಿಕೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಒಂದು ಉತ್ತರವನ್ನ ಆಸ್ಪತ್ರೆಯವರು ಕೊಡಬೇಕಾಗುತ್ತೆ ಅಂತ ಹೇಳಿ ಕೆಲವು ನಾಗರಿಕರು ಸಹ ಕೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವತ್ತು ಕೇಂದ್ರ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ನೇತೃತ್ವದಲ್ಲಿ ಸಭೆ ಇದೆ. ಮಧ್ಯಾಹ್ನ 1 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸ್ತಾರೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಬೆಳಗ್ಗೆ ಪ್ರಧಾನಮಂತ್ರಿಗಳ ಜೊತೆ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಇವತ್ತು ಕೇಂದ್ರ ಆರೋಗ್ಯ ಸಚಿವರ ಮೀಟಿಂಗ್. ಎಲ್ಲ ಅಂದರೆ ಸಚಿವರುಗಳ ಜೊತೆ ಮಾತಾಡ್ತಾರೆ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರು. ಮಧ್ಯಾಹ್ನ 1 ಗಂಟೆಗೆ ಕರ್ನಾಟಕ, ದೆಹಲಿ, ಮಹಾರಾಷ್ಟ್ರ, ರಾಜಸ್ಥಾನ, ಕೇರಳ, ತಮಿಳುನಾಡು ಎಲ್ಲ ರಾಜ್ಯದ ಆರೋಗ್ಯ ಸಚಿವರ ಜೊತೆ ಸಭೆ ಅದು. ಯಾಕೆ ಅಂದರೆ ಈ ವ್ಯಾಕ್ಸಿನೇಷನ್ ಬಗ್ಗೆ, ಲಸಿಕೆ ಎಷ್ಟಿದೆ, ಲಭ್ಯತೆ ಬಗ್ಗೆ, ಎಷ್ಟು ಬೇಕಾಗುತ್ತೆ, ಕೊರತೆ ಬಗ್ಗೆ ಎಲ್ಲವನ್ನು ಚರ್ಚೆ ಮಾಡ್ತಾರೆ. ಲಸಿಕೆ ಪ್ರಮಾಣ ಹೆಚ್ಚಿಸಬೇಕು ಅಂತ ಬೇಡಿಕೆಯನ್ನು ಎಲ್ಲ ರಾಜ್ಯಗಳು ಈಗಾಗಲೇ ಇಟ್ಟಿದ್ದಾರೆ, ಮತ್ತೆ ಅದನ್ನು ಸ್ಟ್ರೆಸ್ ಮಾಡ್ತಾರೆ. ಕರ್ನಾಟಕದಲ್ಲಿ ಲಸಿಕೆ ಅಭಿಯಾನ ರದ್ದು ಮಾಡಿದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡೋರಿದ್ದಾರೆ ಡಾಕ್ಟರ್ ಸುಧಾಕರ್, ಆರೋಗ್ಯ ಸಚಿವರು. ಚರ್ಚೆ ಆದಮೇಲೆ ಸಿಗುತ್ತಾ ಹೆಚ್ಚಿನ ಪ್ರಮಾಣದ ಲಸಿಕೆ ಅನ್ನೋದು ಈಗ ನಮಗಿರೋ ದೊಡ್ಡ ಪ್ರಶ್ನೆ ಮಾರ್ಕು. ಮೇ 20ನೇ ತಾರೀಕು DC ಗಳ ಜೊತೆ ಪ್ರಧಾನಿ ಸಭೆ ಇದೆ. ಕೊರೋನಾ ಪರಿಸ್ಥಿತಿ ಮತ್ತು ತಯಾರಿ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರಣೇಶ್ ಬುಕ್ಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಧರಣೇಶ್. ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಈಗಿರುವಂಥ ಅತಿ ದೊಡ್ಡ ಪ್ರಯಾರಿಟಿ ಇದ್ದರೆ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಕೊಡೋದು. ಅದೇ ಈಗ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಆಗೋಗಿದೆ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಇವತ್ತು ಕೇಂದ್ರ ಆರೋಗ್ಯ ಸಚಿವರು ರಾಜ್ಯ ಆರೋಗ್ಯ ಸಚಿವರ ಜೊತೆ ಮಾತಾಡ್ತಿದ್ದಾರೆ. ಬಟ್ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ.
ಬಟ್ ಬೇಕಾಗಿರೋ ವ್ಯಾಕ್ಸಿನೇಷನ್ ಸಪ್ಲೈ ಯಾವಾಗ ಅನ್ನೋದು ದೊಡ್ಡ ಕ್ವಶನ್. ಧರಣೇಶ್, ಹರೀಶ್, ಈಗ ಬರೀ ಈ ತರ ನೆಪ ಮಾತ್ರಕ್ಕೆ ಅಥವಾ ಏನೋ ಒಂಥರ ಏನೋ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಟಾಚಾರಕ್ಕೆ ಸಭೆ ಮಾಡ್ತಾರೋ ಅಥವಾ ನಿಜಕ್ಕೂ ಕೂಡ ಸಮಸ್ಯೆ ಬಗೆಹರಿಸ್ತಾರೋ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಇವತ್ತು ನಿಜಕ್ಕೂ ಕೂಡ ಬಹಳ ಮಹತ್ವದ ಆರೋಗ್ಯ ಸಚಿವರ ಸಭೆ ಇದೆ. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ರಾಜಸ್ಥಾನ ಮತ್ತು ದೆಹಲಿ ಒಟ್ಟು 6 ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಸಮಾಲೋಚನೆಯನ್ನ ನಡೆಸ್ತಾರೆ. ನಿನ್ನೆ ಇದೇ ಆರೋಗ್ಯ ಸಚಿವರು ಅಂದ್ರೆ ಕೇಂದ್ರ ಆರೋಗ್ಯ ಸಚಿವರು ಎಲ್ಲೆಲ್ಲಿ ಲ್ಯಾಗಿಂಗ್ ಇತ್ತು ವ್ಯಾಕ್ಸಿನೇಷನ್ ವಿಷಯದಲ್ಲಿ, ಯಾವ್ಯಾವ ರಾಜ್ಯಗಳಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಲಸಿಕೆಯನ್ನ ಹಾಕಲಾಗಿತ್ತು, ಆ ಮುಖ್ಯಮಂತ್ರಿಗಳ ಆ ಆರೋಗ್ಯ ಸಚಿವರ ಜೊತೆ ಚರ್ಚೆಯನ್ನ ಮಾಡಿದ್ರು. ಇವತ್ತು ಈ ರಾಜ್ಯಗಳು ಅಂದ್ರೆ ಲಸಿಕೆ ಪ್ರಮಾಣ ಸ್ವಲ್ಪನಾದ್ರೂ ಹೆಚ್ಚಿರುವಂತಹ ರಾಜ್ಯಗಳ ಜೊತೆಗೆ ಇವತ್ತು ಚರ್ಚೆಯನ್ನ ಮಾಡ್ತಿದ್ದಾರೆ. ಪ್ರಶ್ನೆ ಇರೋದೇನು ಅಂತಂದ್ರೆ, ಈಗ ಇವೆಲ್ಲ ರಾಜ್ಯಗಳು ನಾನು ಉಲ್ಲೇಖಿಸಿದಂತೆ ದೆಹಲಿ, ರಾಜಸ್ಥಾನ, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಮತ್ತು ತಮಿಳುನಾಡು ಇಷ್ಟು ರಾಜ್ಯಗಳು ಕೂಡ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾವೆ, ಓರಲ್ ಆಗಿ ಮನವಿ ಮಾಡಿಕೊಂಡಿದ್ದಾರೆ. ಬೇರೆ ರೀತಿಯ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಇನ್ನೊಂದು ಮತ್ತೊಂದು ಮುಖಾಂತರ ಒತ್ತಡ ಹೇರಿದಾವೆ, ಮನವಿ ಮಾಡಿದಾವೆ. ಲಸಿಕೆ ಜಾಸ್ತಿ ಕೊಡಿ, ನಮ್ಗೆ ಈಗಿರುವಂತಹ ಅಲಾಟ್ ಮಾಡಿರುವಂತಹ ಪ್ರಮಾಣವನ್ನ ಹೆಚ್ಚಿಸಿ ಅಂತೇಳಿ ಕೇಳ್ಕೊಂಡಿದ್ದಾವೆ. ಆದ್ರೆ ಕೇಂದ್ರ ಸರ್ಕಾರದ ವತಿಯಿಂದ ಒಂದು ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ವ್ಯಕ್ತ ಆಗಿಲ್ಲ. ಇನ್ಫ್ಯಾಕ್ಟ್ ನಾವು ಬೆಳಿಗ್ಗೆ ಹೇಳ್ತಾ ಇದ್ವಿ, ಈ ಇಷ್ಟು ರಾಜ್ಯಗಳು ಗ್ಲೋಬಲ್ ಟೆಂಡರ್ ಕೂಡ ಹೋಗ್ತಾ ಇದ್ದೇವೆ. ಅಂದ್ರೆ ಕೇಂದ್ರ ಸರ್ಕಾರವನ್ನ ನಂಬಿಕೊಂಡಿದ್ದು ಸಾಕು, ಇನ್ನು ನಾವು ಗ್ಲೋಬಲ್ ಟೆಂಡರ್ ಮುಖಾಂತರ ಹೋಗಿ ಬೇರೆ ಕಂಪನಿಗಳ ಲಸಿಕೆಗಳನ್ನ ತೆಗೆದುಕೊಳ್ಳೋಣ ಅನ್ನುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವತ್ತು ಈ ಆರೋಗ್ಯ ಸಚಿವರ ಜೊತೆ ಕೇಂದ್ರ ಆರೋಗ್ಯ ಸಚಿವರು ಸಭೆಯನ್ನು ನಡೆಸಿದ್ದಾರೆ. ನೋಡ್ಬೇಕು ಈ ಸಭೆಯಲ್ಲಿ ಯಾವ ತೀರ್ಮಾನವನ್ನು ಹೊರಬೀಳುತ್ತೆ ಅಂತ. ಮುಖ್ಯವಾಗಿ ಅವರು ಚರ್ಚೆ ಮಾಡ್ತಿರೋದೇ ಲಸಿಕೆಗಳ ಬಗ್ಗೆ ಇವತ್ತು. ಹಾಗಾಗಿ ಲಸಿಕೆ ಪ್ರಮಾಣವನ್ನ ಹೆಚ್ಚಿಸುವ ಬಗ್ಗೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಭರವಸೆ ನೀಡುತ್ತಾ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಜೊತೆಗೆ ರಾಜ್ಯಗಳಿಗೆ ಓಕೆ ನೀವು ಗ್ಲೋಬಲ್ ಟೆಂಡರ್ ಮಾಡೋದಾದ್ರೆ ಮಾಡಿ ಅಂತ, ಅದಕ್ಕೆ ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಬೇರೆ ದೇಶಗಳಿಂದ ಮಾಡಬೇಕು ಅಂದ್ರು, ಅದರಲ್ಲೂ ಕೂಡ ಲಸಿಕೆಗಳನ್ನ ಮಾಡಬೇಕಂದ್ರೆ ಪೇಟೆಂಟ್ ಕಾಯ್ದೆಗಳು ಮತ್ತೆ ಬೇರೆ ರೀತಿಯ ಬಹಳಷ್ಟು ಅಡೆತಡೆಗಳಿರ್ತವೆ. ಇದಕ್ಕೆ ಕೇಂದ್ರ ಸರ್ಕಾರ ಹಾದಿಯನ್ನ ಸುಗಮಗೊಳಿಸ್ಕೊಡ್ಬೇಕಾಗತ್ತೆ. ಕಡೆ ಪಕ್ಷ ಅದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಕೇಂದ್ರ ಸರ್ಕಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಈಗ ನಾನು ಆಗ್ಲೇ ಹೇಳಿದಂತೆ, ಈಗ ರಾಜ್ಯ ಸರ್ಕಾರಗಳು ಲಸಿಕೆ ಕಡಿಮೆ ಜಾಸ್ತಿ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದಾವೆ, ಸಿಕ್ಕಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಕರ್ನಾಟಕದಲ್ಲಿ 18ರಿಂದ 45 ವರ್ಷದ ವಯಸ್ಸಿನವರಿಗೆ ಲಸಿಕೆ ಹಾಕಲ್ಲ ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ. ಆ ಬಗ್ಗೆ ಇವತ್ತು ರಾಜ್ಯದ ಆರೋಗ್ಯ ಸಚಿವರು ಕೇಂದ್ರ ಆರೋಗ್ಯ ಸಚಿವರಿಗೆ ಮಾಹಿತಿಯನ್ನ ನೀಡ್ತಾರೆ. ಈ ರೀತಿ ಆಯಾ ರಾಜ್ಯಗಳ ಪರಿಸ್ಥಿತಿಯನ್ನ ಆಯಾ ರಾಜ್ಯಗಳ ಆರೋಗ್ಯ ಸಚಿವರು ಕೇಂದ್ರ ಸರ್ಕಾರದ ಗಮನಕ್ಕೆ ತರ್ತಾರೆ. ಇದೆಲ್ಲವನ್ನ ಪರಿಗಣಿಸಿ ಕೇಂದ್ರ ಸರ್ಕಾರ ನಾನಾಗ್ಲೇ ಹೇಳಿದಂತೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಅಂದ್ರೆ ಲಸಿಕೆ ಕೊಡ್ತೀವಿ ಅನ್ನುವಂತ ಭರವಸೆ ಕೊಡ್ತಾರ, ಅಥವಾ ಇದು ಒಂದ್ ಸೆಕೆಂಡ್ ಒಂದು ಏನೋ ನೆಪ ಮಾತ್ರಕ್ಕೆ ಸಭೆ ಆಗುತ್ತಾ ನೋಡ್ಬೇಕು. ನೀವೇ ಹೇಳ್ತಾ ಇದ್ರಿ ನಿನ್ನೆ ಕ್ಯಾಬಿನೆಟ್ ಸಭೆ, ನಾನು ಹೇಳಿದಂತೆ ಆರೋಗ್ಯ ಸಚಿವರ ಸಭೆ, ಇವತ್ತು ಆರೋಗ್ಯ ಸಚಿವರ ಸಭೆ, ಮೇ 20ನೇ ತಾರೀಕು ಜಿಲ್ಲಾಧಿಕಾರಿಗಳ ಜೊತೆ ಪ್ರಧಾನಮಂತ್ರಿಗಳದ್ದು ವಿಡಿಯೋ ಕಾನ್ಫರೆನ್ಸ್, ಇವೆಲ್ಲ ಇರ್ತವೆ. ಸರಿ, ಓಕೆ, ಒಂದು ಏನೋ ಇಡೀ ಪ್ರಕ್ರಿಯೆಯಲ್ಲಿ ಅಥವಾ ಒಂದು ಸಮಸ್ಯೆಗೆ, ಅದರಲ್ಲೂ ಇಂಥದೊಂದು ಬೃಹತ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾದ್ರೆ ಈ ರೀತಿಯ ಒಂದು ಸುದೀರ್ಘವಾದ ಪ್ರಕ್ರಿಯೆ ಇರುತ್ತೆ. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ನ್ಯೂಸ್ ಮುಂದುವರಿಸ್ತೀನಿ. ಒಂದು ಚಿಕ್ಕ